ನಿರುದ್ಯೋಗಿಗಳ ದಂಗೆ ಸರ್ಕಾರದ ವಿರುದ್ಧ ಎಚ್ಡಿಕೆ ಕೆಂಡ ಕಾರ್ತಿದ್ದಾರೆ. ರಾಜ್ಯದಲ್ಲಿ 2.94 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಬಿದ್ದಿದೆ. ನಿರುದ್ಯೋಗಿಗಳ ದಂಗೆ ಸರ್ಕಾರದ ವಿರುದ್ಧ ಎಚ್ಡಿಕೆ ಮಾತನಾಡಿದ್ದಾರೆ. ರಾಜ್ಯದಲ್ಲಿ 2.94 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಬಿದ್ದಿವೆ. ಸಂಪುಟ ದರ್ಜೆ ಹುದ್ದೆ ಭರ್ತಿಯನ್ನ ಸೂಪರ್ ಫಾಸ್ಟ್ ಕ್ರಮ ತೆಗೆದುಕೊಳ್ಳಬೇಕು. ಸಿದ್ದು ಸರ್ಕಾರದ ಆದ್ಯತೆ ಏನು ಎಂಬುದೇ ನನಗೆ ಅರ್ಥವಾಗ್ತಿಲ್ಲ. ಯುವ ಜನರ ಪ್ರತಿಭಟನೆಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಪೋರ್ಟ್ ಮಾಡಿದ್ದಾರೆ. ಕುರ್ಚಿ ತಿಕ್ಕಾಟದಲ್ಲೇ ಅಮೂಲ್ಯವಾದ 3 ವರ್ಷ ಪೋಲು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಪಾಪ ಯುವ ಜನರತ್ತ ಗಮನ ಹರಿಸೋಕೆ ಸರ್ಕಾರಕ್ಕೆ ಟೈಮೇ ಇಲ್ಲ. ಬೆಂಗಳೂರಿನ 18 ಆಯಕಟ್ಟಿನ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಮುಳುಗಿದ್ದರ ಪರಿಣಾಮವಿದು ಎಂದಿದ್ದಾರೆ. ಇದೆಲ್ಲವೂ ಆಡಳಿತದ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರುತ್ತೆ. ನಿರುದ್ಯೋಗ ಎಂಬುದು ಸದಾ ಕುದಿಯುವ ಜ್ವಾಲಾಮುಖಿ. ಕೂಡಲೇ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದ್ರೆ ಯುವ ಜನರ ಆಕ್ರೋಶಕ್ಕೆ ಸರ್ಕಾರ ಬೆಲೆ ತೆರಬೇಕಾಗತ್ತೆ. ಸಿದ್ದು ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಓಪನ್ ವಾರ್ನಿಂಗ್ ನೀಡಿದ್ದಾರೆ. ನಿರುದ್ಯೋಗಿಗಳ ದಂಗೆ ಕುರಿತಾಗಿ ಮಾತನಾಡಿದ್ದಾರೆ. ಕೆರಳಿಕೆಂಡವಾಗಿದ್ದಾರೆ ಎಚ್.ಡಿ.ಕೆ. ರಾಜ್ಯದಲ್ಲಿ 2,94,000 ಖಾಲಿ ಹುದ್ದೆ ಸರ್ಕಾರಿ ಖಾಲಿ ಹುದ್ದೆಗಳು ಹಂಗೆ ಬಿದ್ದಿವೆ. ಸಂಪುಟ ದರ್ಜೆ ಹುದ್ದೆಗೆ ಭರ್ತಿಗೆ ಸೂಪರ್ ಫಾಸ್ಟ್ ಕ್ರಮ ಆಗಬೇಕು. ಸಿದ್ದು ಸರ್ಕಾರದ ಆದ್ಯತೆ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯುವ ಜನರ ಪ್ರತಿಭಟನೆಗೆ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಿದ್ದಾರೆ. ಕುರ್ಚಿ ತಿಕ್ಕಾಟದಲ್ಲಿ ಅಮೂಲ್ಯವಾದ 3 ವರ್ಷ ಪೋಲು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಯುವ ಜನರ ಹತ್ರ ಗಮನ ಹರಿಸೋಕೆ ಇವರಿಗೆ ಟೈಮೇ ಇಲ್ಲ. ಬೆಂಗಳೂರಿನ 18 ಆಯಕಟ್ಟಿನ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ಇವರ ತಿಕ್ಕಾಟದಲ್ಲೇ ಇವರು ಟೈಮ್ ಕಳೀತಿದ್ದಾರೆ. ವರ್ಗಾವಣೆ ದಂಧೆಯಲ್ಲಿ ಸರ್ಕಾರದ ಟೈಮ್ ಇದು, ಅದರಲ್ಲಿ ಮುಳುಗಿದ್ದರ ಪರಿಣಾಮವಿವತ್ತು ನಾವು ಅನುಭವಿಸ್ತಾ ಇದ್ದೀವಿ ಎಂದಿದ್ದಾರೆ. ಇನ್ನು ಕುರ್ಚಿ ತಿಕ್ಕಾಟದಲ್ಲಿ ಇದೆಲ್ಲ ನಡೀತಿದೆ, ಟೈಮೇ ಆಗ್ತಿಲ್ಲ. ಆಡಳಿತದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದ್ದು, ಉದ್ಯೋಗ ಅನ್ನೋದು ಸದಾ ಕುದಿಯುವ ಜ್ವಾಲೆ ಇದ್ದಂತೆ. ಯುವ ಜನರ ಆಕ್ರೋಶಕ್ಕೆ ಬಲಿಯಾಗಬಾರದು. ಸರ್ಕಾರ ಕೂಡಲೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲಾಂದ್ರೆ ಯುವ ಜನತೆಯ ಆಕ್ರೋಶಕ್ಕೆ ಸರ್ಕಾರ ಬೆಲೆ ತೆರಬೇಕಾಗತ್ತೆ ಅಂತ ಓಪನ್ ಆಗಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಸಿದ್ದು ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ 2,94,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಿರುವಂಥದ್ದು. ರಾಜ್ಯ ಸರ್ಕಾರ ಬರೀ ತಮ್ಮ ಕುರ್ಚಿ ಕಿತ್ತಾಟದಲ್ಲೇ ಸಮಯ ಕಳೆದ್ಬಿಡ್ತು 3 ವರ್ಷ. ಇನ್ನು ವರ್ಗಾವಣೆ ದಂಧೆಯಲ್ಲಿ ಮುಳುಗಿದ್ದರ ಪರಿಣಾಮ ಸರ್ಕಾರ ಇವತ್ತು ಯುವ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟು ಹುದ್ದೆಗಳು ಖಾಲಿ ಇದ್ರೂ ಕೂಡ ಇಷ್ಟು ವರ್ಷ ಏನು ಮಾಡಿದ್ರು ಇವರು? 3 ವರ್ಷ ಎದರಲ್ಲಿ ಟೈಮ್ ಕಳೆದ್ರು. ಸಂಪುಟ ದರ್ಜೆ ಹುದ್ದೆಗೆ ಭರ್ತಿಗೆ ಸೂಪರ್ ಫಾಸ್ಟ್ ಕ್ರಮ ಆಗಬೇಕು. ಯುವ ಜನರ ಪ್ರತಿಭಟನೆಗೆ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಸಪೋರ್ಟ್ ಮಾಡಿದ್ದಾರೆ. ಕುರ್ಚಿ ತಿಕ್ಕಾಟದಲ್ಲಿ ಅಮೂಲ್ಯವಾದಂತಹ 3 ವರ್ಷ ಕಳೆದು ಬಿಟ್ರು, ಯಾವುದೇ ಅಭಿವೃದ್ಧಿಯನ್ನ ಮಾಡಲಿಲ್ಲ. ಈ ಕಡೆ ಸಂಪುಟ ದರ್ಜೆಯ ಹುದ್ದೆಗಳು ಜೊತೆಗೆ ಭರ್ತಿಗೆ ಸೂಪರ್ ಫಾಸ್ಟ್ ಕ್ರಮ ತಗೊಳ್ತಿದ್ದಾರೆ. ಆದರೆ ಖಾಲಿ ಇರುವಂತಹ ಸರ್ಕಾರ ಹುದ್ದೆಗಳೇನಿದೆಯಲ್ಲ, ಇಲ್ಲಿ ಯಾವ ಒಂದು ಭರವಸೆಯೂ ಕಾಣಿಸ್ತಿಲ್ಲ ಅನ್ನುವಂಥದ್ದು. ಜೊತೆಗೆ ಬೆಂಗಳೂರಿನ ಆಯಕಟ್ಟಿನ 18 ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ಇವರು ತಮ್ಮ ಸಮಯವನ್ನ ರಾಜ್ಯದ ಅಭಿವೃದ್ಧಿಗಾಗಿ ಇಡದೆ ಬರೀ ಕುರ್ಚಿ ಕಿತ್ತಾಟದಲ್ಲಿ ಕಳೆದ್ರು, ವರ್ಗಾವಣೆ ದಂಧೆಯಲ್ಲಿ ಕಳೆದ್ರು. ಸರ್ಕಾರ ಬರೀ ಇಂಥದ್ದೇ ಕೆಲಸ ಮಾಡಿಕೊಂಡು ಬಂದಿದೆ. ಹಾಗಾಗಿ ಇವರಿಗೆ ಇವತ್ತು ಇದರ ಪರಿಣಾಮವನ್ನು ಅನುಭವಿಸ್ತಿದ್ದಾರೆ. ಆದರೆ ಒಂದೊಮ್ಮೆ ಇವರು ಯುವ ಜನರ ಆಕ್ರೋಶಕ್ಕೆ ಏನಾದ್ರು ಕಾರಣವಾದ್ರು ಅಂದ್ರೆ, ಈಗ ಆಲ್ರೆಡಿ ಆಗಿದ್ದಾರೆ, ಆದರೆ ಯುವ ಜನತೆ ಇವರ ವಿರುದ್ಧ ರೊಚ್ಚಿಗೆದ್ದು ನಿಂತರು ಅಂದ್ರೆ ಸರ್ಕಾರ ಇದರ ಬೆಲೆ ತೆರಬೇಕಾಗತ್ತೆ ಅಂತ ಸಿದ್ದು ಸರ್ಕಾರದ ವಿರುದ್ಧವಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿ ಓಪನ್ ವಾರ್ನಿಂಗ್ ನೀಡಿದ್ದಾರೆ.